ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗಾಲ ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಈ ಸೀಸನಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ, ಕೂದಲು ಉದುರ್ತಾ ಹೋಗುತ್ತೆ. ಹಾಗಾದರೆ ಈ ಮಳೆಗಾಲದಲ್ಲಿ ನಾವು ನಮ್ಮ ಕೂದಲನ್ನು ಯಾವ ರೀತಿ ಆರೈಕೆ ಮಾಡ್ಕೋಬೇಕು, ಹಾಗೆ ತಲೆಗೆ ಎಣ್ಣೆ ಹಚ್ಕೋಬಹುದಾ, ಹಚ್ಕೊಂಡ್ರೆ ಎಷ್ಟು ಗಂಟೆ ಇಟ್ಕೋಬೇಕು, ಹಾಗೆ ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು, ಇದೆಲ್ಲದ್ರ ಬಗ್ಗೆ ನಾವಿವತ್ತು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗ್ರೇಸ್ ಅಂಡ್ ಗ್ಲೋ ಕ್ಲಿನಿಕ್ನ ಕಾಸ್ಮೆಟಾಲಜಿಸ್ಟ್ ಕಾಜಲ್ ಅವರು. ಕಾಜಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾಜಲ್ ಅವರೇ, ಈಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರ ಕಾಮನ್ ಪ್ರಶ್ನೆ ಅಂದರೆ ಕೂದಲು ಯಾಕೆ ಇಷ್ಟು ಉದುರ್ತಾ ಇದೆ ಅಂತ. ಸೊ ಏನು ಹೇಳ್ತೀರಾ ನೀವು? ಎಸ್, ಸೊ ಇವಾಗ ರೇನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಬಂದಿದ ತಕ್ಷಣ ದೇರ್ ವಿಲ್ ಬಿ ಅ ಲಾಡ್ ಆಫ್ ಹೇರ್ ಫಾಲ್ ಫಾರ್ ಎವ್ರಿ ಒನ್, ಎಲ್ಲರಿಗೂ ಇರುತ್ತೆ. ಯಾಕೆ ಅಂತಂದರೆ ದೇರ್ ವಿಲ್ ಬಿ ಅ ಕ್ಲೈಮೇಟ್ ಚೇಂಜ್ ಆಗೋ ಥರ ಇವನ್ ನಮ್ಮ ಬಾಡಿ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಅವರ್ ಡಿಹೈಡ್ರೇಷನ್ ಲೆವೆಲ್ ವಿಲ್ ಬಿ ಇನ್ಕ್ರೀಸಿಂಗ್. ಈ ಕ್ಲೈಮೇಟ್ ಇರೋದ್ರಿಂದ ನೀರು ಕನ್ಸಂಪ್ಷನ್ ತುಂಬ ಕಮ್ಮಿ ಕುಡಿತಾ ಇರ್ತಾರೆ ಜನ. ಸೊ ಬೆಟರ್ ದ ಫಸ್ಟ್ ಥಿಂಗ್ ವಾಟ್ ಐ ವುಡ್ ರೆಕಮೆಂಡ್ ಟು ಎವ್ರಿ ಒನ್ ಇಸ್ ಲೈಕ್ ಕನ್ಸಂಪ್ಷನ್ ಆಫ್ ವಾಟರ್ ವಿಲ್ ಬಿ ಅಟ್ಲೀಸ್ಟ್ ಫಾರ್ 3 ಲೀಟರ್ಸ್ ಪರ್ ಡೇ ಮಾಡ್ಕೊಳ್ತಾ ಇದ್ದರೆ ಈವನ್ ಹೆಲ್ದಿಯಾಗಿ ಸ್ಕಿನ್ಗೂ ಹೆಲ್ದಿಯಾಗಿ ಕಾಪಾಡ್ಕೋಬೋದು, ಈವನ್ ಫಾರ್ ಹೇರ್ಗೂ ನಾವು ಹೆಲ್ದಿಯಾಗಿ ನೋಡ್ಕೋಬೋದು. ಎಸ್ಪೆಷಲಿ ಲೈಕ್ ಈ ವಿಂಟರ್ ಸೀಸನಲ್ಲಿ ಯಾಕೆ ಆ ಥರ ಆಗುತ್ತೆ ಅಂತಂದರೆ ದೇರ್ ವಿಲ್ ಬಿ ಅ ಡ್ಯಾಂಡ್ರಫ್ ಕ್ರಿಯೇಷನ್ ಇನ್ ದ ಸ್ಕ್ಯಾಲ್ಪ್. ಸೊ ಆಯ್ಲಿ ಡ್ಯಾಂಡ್ರಫ್ ಆ್ಯಂಡ್ ಡ್ರೈ ಡ್ಯಾಂಡ್ರಫ್ ಅಂತ ಹೇಳ್ತೀವಿ. ಸೊ ಈ ಹ್ಯುಮಿಡಿಟಿ ಇರುವಾಗ, ಲೈಕ್ ರೈನಿ ಸೀಸನ್ ಇರುವಾಗ, ತುಂಬ ಎಲ್ಲಾದರೂ ಹೊರಗಡೆ ಹೋದಾಗ ದೇ ವಿಲ್ ಬಿ ಲೈಕ್ ಡ್ರಂಚಿಂಗ್ ಇನ್ ದ ರೈನ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸೊ ದೇ ವಿಲ್ ನಾಟ್ ಕ್ಲೆನ್ಸ್ ದ ಸ್ಕ್ಯಾಲ್ಪ್ ಪ್ರಾಪರ್ಲಿ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ದ ಹೋಮ್. ಸೊ ಅದೇನಾಗುತ್ತೆ, ವೆಟ್ನೆಸ್ ಹಾಗೆ ಇದ್ದು ಆ್ಯಂಡ್ ಆಲ್ಸೋ ಹೇರ್ ನಾವು ಸರಿಯಾಗಿ ಡ್ರೈ ಮಾಡ್ಕೊಳ್ದೇ ಇರುವಾಗ ದೆರ್ ವಿಲ್ ಬಿ ಅ ಸ್ಲೈಟ್ ಟ್ರೇಸಸ್ ಆಫ್ ಡ್ಯಾಂಡ್ರಫ್ ವಿಚ್ ಇಸ್ ಕ್ರಿಯೇಟಿಂಗ್ ಇನ್ ಟು ದ ಸ್ಕ್ಯಾಲ್ಪ್. ಅದರಿಂದ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೇರ್ ಫಾಲ್ ಆಗೋ ರೀಸನ್ಗೆ ಫಸ್ಟ್ ಇನಿಷಿಯಲ್ ಬಂದುಬಿಟ್ಟು ಇಟ್ಸ್ ಅ ಸ್ಕ್ಯಾಲ್ಪ್ ಇಶ್ಯೂಸ್. ಆ ಸ್ಕ್ಯಾಲ್ಪ್ ಇಶ್ಯೂಸಲ್ಲಿ ಏನಾಗುತ್ತೆ, ರೆಡ್ನೆಸ್ ಕ್ರಿಯೇಟ್ ಆಗೋದು, ಆಮೇಲೆ ಇಟ್ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಡ್ಯಾಂಡ್ರಫ್ ಕ್ರಿಯೇಟ್ ಆಗೋದು. ಅದನ್ನು ಆ ರೀಸನಿಂದ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಡ್ಯೂ ಟು ದಿಸ್ ಕ್ಲೈಮೆಟಿಕಲ್ ಕಂಡೀಷನ್. ಇನ್ನೊಂದೇನಂತಂದರೆ ಲೈಕ್ ಡ್ರೈ ಮಾಡ್ಕೊಳ್ಳಿ ಅಂತ ಹೇಳಿದೆ ಹೇರ್ಗೆ. ಸೊ ಈ ಹೇರ್ಗೆ ನೀವು ಹೇರ್ ಡ್ರೈಯರ್ ಯೂಸ್ ಮಾಡೋಕ್ಕಿಂತ ಫ್ಯಾನಲ್ಲಿ ಡ್ರೈ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಗುಡ್. ಸೊ ಡ್ರೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತಂದಿದ ತಕ್ಷಣ ಯು ಶುಡ್ ನಾಟ್ ಯೂಸ್ ದ ಹೇರ್ ಡ್ರೈಯರ್ ಫಾರ್ ದಿಸ್ ಕ್ಲೈಮೇಟ್. ಎಸ್ಪೆಷಲಿ ಯು ಶುಡ್ ನಾಟ್ ಯೂಸ್ ದ ಹೇರ್ ಡ್ರೈಯರ್ ಎವ್ರಿ ಡೇ ಪರ್ಪಸ್ ಆರ್ ಮೇ ಬಿ ಇನ್ ಡೈಲಿ ರುಟೀನ್. So that will again damage your hair roots and also that will completely dry out your water level in your scalp and also your hair. ಹೇರಲ್ಲಿ ಕೆರಾಟಿನ್ ಅಂತ ಒಂದು ದ ಸೆಲ್ಸ್ ಇರುತ್ತೆ. ಆ ಸೆಲ್ ಪ್ರೊಡಕ್ಷನ್ ಕೆರಾಟಿನ್ ಆಗ್ತಾ ಇದ್ರೇ ಇಟ್ ಇಸ್ ಗುಡ್ ಫಾರ್ ಆರ್ ಹೇರ್ ಆ್ಯಂಡ್ ಆಲ್ಸೋ ಮೆಲನಿನ್. ಸೊ ಈ ಎರಡೂ ಏನು ನಾವು ಸೆಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಮೇಜರ್ ರೋಲ್ ಫಾರ್ ಯೋರ್ ಹೇರ್ ಗ್ರೋತ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಾವು ಹೇರ್ ಡ್ರೈಯರ್ ಯೂಸ್ ಮಾಡಿದಾಗ ದೇರ್ ವಿಲ್ ಬಿ ಲಾಡ್ ಆಫ್ ಹಾಟ್ ಏರ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಹೇರ್ ಡ್ರೈಯರ್. ದ್ಯಾಟ್ ವಿಲ್ ಅಗೇನ್ ಎಸ್ಕೇಪ್ಸ್ ದ ಮಾಯ್ಶ್ಚರ್ ಲೆವೆಲ್ ಫ್ರಮ್ ದ ರೂಟ್ ಆ್ಯಂಡ್ ಆಲ್ಸೋ ಫ್ರಮ್ ದ ಹೇರ್ ಟಿಪ್. ಸೊ ಅದಕ್ಕೋಸ್ಕರ ನಾರ್ಮಲ್ ಫ್ಯಾನಲ್ಲಿ ಮನೆಯಲ್ಲಿ ನೀವು ಟವಲ್ ತೊಗೊಂಡು ಅದನ್ನು ಡ್ರೈ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಗುಡ್. ಆಫ್ಟರ್ ದ ಹೇರ್ ಬಾತ್ ಆರ್ ಮೇ ಬಿ ಹೆಡ್ ವಾಶ್ ಆದಮೇಲೆ ಟವಲ್ ತೊಗೊಂಡು ಯು ಕ್ಯಾನ್ ಕಂಪ್ಲೀಟ್ಲಿ ಸೋಕ್ ಯೋರ್ ಹೇರ್ ಆ್ಯಂಡ್ ಆಲ್ಸೋ ಆ ಸೋಕ್ನೆಸ್ ಏನೇನಿರುತ್ತೋ ಅದನ್ನು ಡ್ರೈ ಮಾಡಿಕೊಂಡು ಟವಲಿಂದ and then you can remove the complete water level from the help of the fan. ಸೊ ಆಫ್ಟರ್ ಶ್ಯಾಂಪು ಮಾಡಿದ ತಕ್ಷಣನೇ ಕೆಲವೊಬ್ರು ಕಂಡೀಷನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಸ್ ಇಟ್ ಗುಡ್ ಫಾರ್ ಹೆಲ್ತ್? ಆ್ಯಕ್ಚುಲಿ ದ ಕಂಡೀಷನರ್ ವಾಟ್ ವಿ ಆರ್ ಯೂಸಿಂಗ್ ಇಟ್ ಇಸ್ ಡಿಪೆಂಡ್ಸ್ ಆನ್ ದ ಕೆಮಿಕಲ್ ವಾಟ್ ಇಟ್ ಇಸ್ ಮೆನ್ಷನ್ಡ್ ಇನ್ ದ ಪ್ರಾಡಕ್ಟ್. ಸೊ ಎಲ್ಲ ಕಂಡೀಷನರ್ಸ್ ಹಾರ್ಮ್ಫುಲ್ ಇರಲ್ಲ. ಸೊ ದೇರ್ ಆರ್ ಸಮ್ ಕಂಡೀಷನರ್ಸ್ ವಿಚ್ ಇಸ್ ಯೂಸ್ಡ್ ಟು ಗಿವ್ ದ ಟ್ರೀಟ್ಮೆಂಟ್ ಎಫೆಕ್ಟ್ ಆ್ಯಕ್ಚುಲಿ. ಸೊ ಅಂಥ ಕಂಡೀಷನರ್ಸ್ ಯೂಸ್ ಮಾಡೋದು ಇಟ್ ಇಸ್ ಗುಡ್. ಬಟ್ ಅಗೇನ್ ಏನಂತಂದರೆ ಕಂಡೀಷ್ನರ್ ನಾವು ಸ್ಕ್ಯಾಲ್ಪ್ಗೆ ಯೂಸ್ ಮಾಡಬಾರ್ದು. ಇಟ್ ಇಸ್ ಓನ್ಲಿ ಮೆಂಟ್ ಫಾರ್ ದ ಹೇರ್. ದ್ಯಾಟ್ ಇಟ್ ಇಸ್ ಗಿವಿಂಗ್ ದ ಸ್ಮೂತ್ನೆಸ್ ಫಾರ್ ಯೋರ್ ಟೆಕ್ಸ್ಚರ್ ಫಾರ್ ಯೋರ್ ಹೇರ್ ಆ್ಯಂಡ್ ಆಲ್ಸೋ ದ್ಯಾಟ್ ವಿಲ್ ಗಿವ್ ದ ಟ್ರೀಟ್ಮೆಂಟ್ ಎಫೆಕ್ಟ್ ಫಾರ್ ಯೋರ್ ಹೇರ್ ಫಾಲಿಕಲ್ಸ್. ಸೊ ಇವಾಗ ಹೇಗೆ ಅಂತಂದರೆ ಇಫ್ ಯು ಆರ್ ಯೂಸಿಂಗ್ ಇಟ್ ಫಾರ್ ಸ್ಕ್ಯಾಲ್ಪ್, ಅದು ಬೇಸಿಕಲಿ ತುಂಬ ಸ್ಟಿಕ್ಕಿ ಇರುತ್ತೆ, ತುಂಬ ತಿಕ್ಕಾಗಿರುತ್ತೆ. ಶಾಂಪೂ ಇಸ್ ಸಮಥಿಂಗ್ ವಿಚ್ ವಿಲ್ ಕ್ಲೆನ್ಸ್ ಯೋರ್ ಸ್ಕ್ಯಾಲ್ಪ್. The conditioner is something which will close your complete keratin and also the cuticle of your hair. Cuticle ಅನ್ನೋದು ಇಟ್ ಇಸ್ ಲೈಕ್ ಔಟರ್ ಲೇಯರ್ ಆಫ್ ದ ಹೇರ್ ಅಂತ ಹೇಳ್ತೀವಿ. ಅದನ್ನು ಕ್ಲೋಸ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದ್ಯಾಟ್ ಮೇನ್ ವರ್ಕ್ ಇಸ್ ಟು ಕ್ಲೋಸ್ ದ ಕಂಪ್ಲೀಟ್ ದ ಪ್ರಾಪರ್ಟಿ ಆಫ್ ದ ಹೇರ್.
ಸೊ ಇವಾಗ ಏನಾಗುತ್ತೆ ಅಂದರೆ ಕಂಡೀಷ್ನರ್ ಇಸ್ ಸಮಥಿಂಗ್ ವಿಚ್ ವಿ ಆರ್ ಯೂಸಿಂಗ್ ಟು ಕ್ಲೋಸ್ ಆರ್ ಕ್ಯೂಟಿಕಲ್ ಲೆವೆಲ್ ಇನ್ ದ ಹೇರ್. ಸೊ ಅದನ್ನು ನಾವು ಸ್ಕ್ಯಾಲ್ಪಲ್ಲಿ ಯೂಸ್ ಮಾಡಿದರೆ ದಟ್ ವಿಲ್ ಸ್ಟಿಕ್ ಇನ್ ಟು ಯುವರ್ ಸ್ಕ್ಯಾಲ್ಪ್. ಇಫ್ ಯು ಆರ್ ನಾಟ್ ಕ್ಲೆನ್ಸಿಂಗ್, ಅದು ಸರಿಯಾಗಿ ಕ್ಲೆನ್ಸ್ ಮಾಡಿಲ್ಲ ಅಂತಂದರೆ ಅಗೇನ್ ದಟ್ ವಿಲ್ ಕ್ರಿಯೇಟ್ ಇನ್ ಟು ಹೇರ್ ಲಾಸ್ ಆ್ಯಂಡ್ ಹೇರ್ ಡ್ಯಾಮೇಜ್. ಸೊ ಅದಕ್ಕೋಸ್ಕರ ಕಂಡೀಷ್ನರ್ಸ್ ಆರ್ ಗುಡ್, ಬಟ್ ದ ವೇ ಆಫ್ ಯೂಸಿಂಗ್ ಈಸ್ ಆಲ್ಸೋ ಇಟ್ ವಿಲ್ ಪ್ಲೇ ಅ ಮೇಜರ್ ರೋಲ್. ದಟ್ ಲೈಕ್ ಕಂಡೀಷ್ನರ್ಸ್ ಕಂಪ್ಲೀಟ್ ಆಗಿ ಹೇರ್ ಟಿಪ್ಗೆ ಯೂಸ್ ಮಾಡಿದರೆ ಇಟ್ ಇಸ್ ಗುಡ್. ಜಸ್ಟ್ ಅಪ್ಲೈ ಇಟ್ ಫಾರ್ ಫ್ಯೂ ಮಿನಿಟ್ಸ್, like 5 to 10, and then you can remove it with normal water. ಸೊ ಈಗ ಮಳೆಗಾಲದಲ್ಲಿ ತುಂಬ ಜನರು ಆಯಿಲ್ ಎಲ್ಲ ಅಪ್ಲೈ ಮಾಡಲ್ಲ ಹೇರಿಗೆಲ್ಲ. ಸೊ ಮಳೆಗಾಲದಲ್ಲಿ ನಾವು ಎಣ್ಣೆಯನ್ನು ಹಚ್ಕೋಬೋದಾ? ಹಚ್ಕೊಂಡ್ರೆ ಎಷ್ಟು ಗಂಟೆ ಇಡಬೇಕು? ಎಸ್, ಸೊ ಇವಾಗ ಹೇರಲ್ಲಿ ಸ್ಕ್ಯಾಲ್ಪ್ ಕಂಡೀಷನಲ್ಲಿ ನಾನು ಹೇಳಿದೆ ಇಟ್ ಇಸ್ ಲೈಕ್ ಆಯಿಲಿ ಸ್ಕ್ಯಾಲ್ಪು ಇರುತ್ತೆ, ಡ್ರೈ ಸ್ಕ್ಯಾಲ್ಪು ಇರುತ್ತೆ ಅಂತ. ಬೇಸಿಕಲಿ ಆಯಿಲಿ ಸ್ಕ್ಯಾಲ್ಪ್ ಇರೋರಿಗೆ ಆಯಿಲ್ ಅಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇರಲ್ಲ, ಬಿಕಾಸ್ ನ್ಯಾಚುರಲ್ ಆಗಿ ಅವರಿಗೆ ಸಿಬಮ್ ಸೆಕ್ರೇಷನ್ ತುಂಬ ಇರುತ್ತೆ. ಬಟ್ ಸ್ಟಿಲ್ ಇಫ್ ದೇ ನೀಡ್ ಸಮ್ ಮಾಯ್ಶ್ಚರೈಸಿಂಗ್ ಪರ್ಪಸ್ ಅಂತಂದರೆ ಜಸ್ಟ್ 2 hours ಬಿಫೋರ್ ದ ಹೇರ್ ವಾಶ್ ಇಸ್ ವೆರಿ ಗುಡ್ ಫಾರ್ ಆಯಿಲಿ ಸ್ಕ್ಯಾಲ್ಪ್ ಕಂಡೀಷನ್. ತುಂಬ ಡ್ರೈ ಆಗಿದೆ ಸ್ಕ್ಯಾಲ್ಪು, ತುಂಬ ಬೇಗನೆ ಡ್ರೈ ಆಗುತ್ತೆ ಅಂತಂದರೆ ಜಸ್ಟ್ ದೇ ಕ್ಯಾನ್ ಯೂಸ್ ಇಟ್ 1 day ಬಿಫೋರ್. ಇಫ್ ದೇ ಡೋಂಟ್ ಹ್ಯಾವ್ ಎನಿ ಸೈನಸ್ ಪ್ರಾಬ್ಲಮ್ ಆರ್ ಎನಿ ಕೋಲ್ಡ್ ಇಶ್ಯೂಸ್ ಇನ್ ದ ಬಾಡಿ ಅಂತಂದರೆ ದೇ ಕ್ಯಾನ್ ಯೂಸ್ ಇಟ್ ಓವರ್ ನೈಟ್. ಇಲ್ಲ ಅಂತಂದರೆ ದೇ ಕ್ಯಾನ್ ಯೂಸ್ ಇಟ್ ಅಟ್ಲೀಸ್ಟ್ 2 hours ಬಿಫೋರ್ ದ ಹೇರ್ ವಾಶ್ ಆ್ಯಂಡ್ ದೆನ್ ವಾಶ್ ಇಟ್ ಔಟ್. ದಟ್ ಇಸ್ ಗುಡ್. ಕೆಲವೊಬ್ರು ಕಾಜಲ್ ಅವರು ಏನು ಮಾಡ್ತಾರೆ ಅಂದರೆ ಸ್ನಾನ ಆದ ತಕ್ಷಣವೇ ಹೇರನ್ನು ಟೈ ಮಾಡಿಬಿಡ್ತಾರೆ. ಹೌದು. ಸೊ ಇದು ಕೂಡ ಒನ್ ಆಫ್ ದ ರೀಸನ್ ಹೇರ್ ಫಾಲ್ ಆಗೋಕ್ಕೆ. ಎಸ್, ಆಸ್ ಐ ಟೋಲ್ಡ್, ಲೈಕ್ ಮಳೆಯಲ್ಲಿ ಹೋಗಿ ಬಂದಿದ್ಮೇಲೆ ಲೈಕ್ ಹೇರ್ ಎಲ್ಲ ತುಂಬ ವೆಟ್ ಆಗಿರುತ್ತೆ, ಅದನ್ನು ಸರಿಯಾಗಿ ಅವರು ವೆಟ್ ಇರುತ್ತೆ, ಡ್ರೈ ಮಾಡ್ಕೊಂಡಿರಲ್ಲ. ಸೊ ಅದೇ ಥರ ಈವನ್ ಹೇರ್ ವಾಶ್ ಆಗಿದ್ಮೇಲೆ ಕಂಪ್ಲೀಟ್ ಆಗಿ ಅದನ್ನು ಡ್ರೈ ಮಾಡ್ಕೋಬೇಕು. ಸೊ ಫ್ಯಾನ್ ಕೆಳಗಡೆ ಇಟ್ ಇಸ್ ವೆರಿ ಗುಡ್ ಟು ಯೂಸ್ ದ ಫ್ಯಾನ್ ವೈಲ್ ಡ್ರೈಯಿಂಗ್ ದ ಹೇರ್ ಇನ್ಸ್ಟೆಡ್ ಆಫ್ ಹೇರ್ ಡ್ರೈಯರ್. ಸೊ ಟವಲಿಂದ ಫಸ್ಟ್ ಚೆನ್ನಾಗಿ ಅದನ್ನು ಒರೆಸ್ಕೊಂಡ್ಬಿಟ್ಟು ಆ್ಯಂಡ್ ದೆನ್ ದೇ ಕ್ಯಾನ್ ಯೂಸ್ ದ ಫ್ಯಾನ್ ಟು ಡ್ರೈಯಿಂಗ್ ಪರ್ಪಸ್. ಆ್ಯಂಡ್ ಆಲ್ಸೋ ವೆಟ್ ಹೇರಲ್ಲಿ ಕೋಮ್ ಮಾಡೋದು ಇಟ್ ಇಸ್ ನಾಟ್ ಗುಡ್. ಈವನ್ ಕೋಮಿಂಗ್ ಮಾಡುವಾಗ ಹೇರ್ ರೂಟಿಂದ ಅದು ಎಳ್ಕೊಂಡು ಬರುತ್ತೆ. ಸೊ ಬಿಕಾಸ್ ದ ಹೇರ್ ವಿಲ್ ಬಿ ವೆರಿ ವೆಟ್. ಸೊ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಇಫ್ ಯು ಆರ್ ಯೂಸಿಂಗ್ ಎನಿ ಕೋಮ್ಸ್, ಅದಿನ್ನೂ ಹೇರ್ ಫಾಲ್ ನಿಮಗೆ ಜಾಸ್ತಿ ಮಾಡುತ್ತೆ, ಬಿಕಾಸ್ ಆ ಪ್ರೆಷರ್ನ ಅವ್ರು ಏನು ಕೊಡ್ತಾ ಇರ್ತಾರೋ ದಟ್ ವಿಲ್ ಬಿ ಲಿಟಲ್ ಹೈಯರ್ ಇನ್ ದ್ಯಾಟ್ ಕಂಡೀಷನ್. ಸೊ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಹೇರನ್ನ ಕೋಮ್ ಮಾಡ್ಕೊಳ್ಳೋದು ಇಟ್ ಇಸ್ ಗುಡ್. ಕಾಜಲ್ ಅವರು ಇನ್ನೂ ಕೆಲವರು ಹೇಳ್ತಾರೆ ಅಂದರೆ ಬಾಚಣಿಗೆ ನಾರ್ಮಲಿ ನಮ್ದೇನು ಕೋಮ್ ಇರುತ್ತೆ ಅದಕ್ಕಿಂತ ಬೆಸ್ಟ್ ಅಂದರೆ ನೀವು ಬ್ರಷ್ ಎಲ್ಲ ಯೂಸ್ ಮಾಡಬೇಕು ಅಂತ. ಇಸ್ ಇಟ್ ಗುಡ್ ಫಾರ್ ಹೇರ್? ಎಸ್, ಸೊ ಬ್ರಷ್ ಇಸ್ ಸಮಥಿಂಗ್ ಲೈಕ್ ಅಕಾರ್ಡಿಂಗ್ ಟು ದೇರ್ ಹೇರ್ ಥಿಕ್ನೆಸ್ ಮೇಲೇನೂ ಹೋಗುತ್ತೆ. ಇಫ್ ದೇ ಹ್ಯಾವ್ ವೆರಿ ಕರ್ಲಿ ಹೇರ್, ಸೊ ದೇ ಕ್ಯಾನ್ ಯೂಸ್ ದ ಬ್ರಷ್ ವಿಚ್ ಹ್ಯಾಸ್ ದ ಲೈಕ್ ಗ್ಯಾಪ್ಸ್. ಸೊ ತುಂಬಾ ದೊಡ್ಡದಾಗಿ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪ್ಸ್ ಇರುವಂತ ಕೂಮ್ ಇರುತ್ತೆ, ಅದನ್ನ ಯೂಸ್ ಮಾಡಿದ್ರೆ ಡಿಟ್ಯಾಂಗ್ಲಿಂಗ್ ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ತುಂಬ ಟ್ಯಾಂಗ್ಲಿಂಗ್ಸ್ ಇರುತ್ತೆ, ಅಂದರೆ ಇದು ಲೈಕ್ ಚಿಕ್ಕು ಅಂತ ಏನು ಹೇಳ್ತೀವೋ ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ ಡೋಂಟ್ ಯೂಸ್ ದ ಕೋಮ್ ವಿಚ್ ಹ್ಯಾಸ್ ವೆರಿ ಲೆಸ್ ಡಿಸ್ಟೆನ್ಸ್. ತುಂಬ ಗ್ಯಾಪ್ ಇರುವಂಥ ಅದನ್ನು ಯೂಸ್ ಮಾಡ್ತಾ ಹೋದರೆ ದಟ್ ಈಸ್ ಗುಡ್ ಫಾರ್ ದ ಕರ್ಲಿ ಹೇರ್. ನಾರ್ಮಲ್ ಹೇರ್ ಅವರು ದೇ ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್ ಬ್ರಷ್, ನಾಟ್ ಎನ್ ಇಶ್ಯೂ. ಸೊ ಈಗ ಮಳೆಗಾಲದಲ್ಲಿ ನಾವು ಎಷ್ಟು ಸಲ ನಮ್ಮ ಹೇರ್ ವಾಶ್ ಮಾಡಬೇಕು ಅಂತೀರಾ? ಓಕೆ, ಸೊ ಇವಾಗ ಮಳೆಗಾಲ ಇರ್ಬೋದು, ಇಲ್ಲ ಸಮ್ಮರ್ ಸೀಸನ್ ಇರ್ಬೋದು, ಇಲ್ಲ ವಿಂಟರ್ ಇರ್ಬೋದು, ಬಟ್ ಅವರ್ ಸ್ಕ್ಯಾಲ್ಪ್ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟೀಸ್ ದಟ್ ವಿಲ್ ಡೂ ದಟ್ ಇಟ್ಸ್ ವರ್ಕ್. ಸೊ ಇವಾಗ ಆಯಿಲ್ ಸೆಕ್ರೇಷನ್ ಆಗ್ತಾ ಇರುತ್ತೆ, ಡ್ಯಾಂಡ್ರಫ್ ಆಗ್ತಾ ಇರುತ್ತೆ, ಹೊರಗಡೆ ಹೋಗ್ತಾ ಇರ್ತೀವಿ, ಕಂಪ್ಲೀಟಾಗಿ ಅದನ್ನು ನಾವು ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಬೇಸಿಕಲಿ ಐ ವಿಲ್ ರೆಕಮೆಂಡ್ ವೀಕ್ಲಿ ಥ್ರೈಸ್ ಹೇರ್ ವಾಶ್ ಇಸ್ ಕಂಪಲ್ಸರಿಲಿ ರಿಕ್ವೈರ್ಡ್. ಒಂದಿನ ಬಿಟ್ಟು ಒಂದಿನ. ದಟ್ ಈಸ್ ವೆರಿ ಗುಡ್ ಟು ಕ್ಲೆನ್ಸ್ ಯುವರ್ ಸ್ಕ್ಯಾಲ್ಪ್ ಆ್ಯಂಡ್ ಆಲ್ಸೋ ಟು ಗಿವ್ ಹೆಲ್ದಿ ಸ್ಕ್ಯಾಲ್ಪ್. ಸೊ ವೀಕ್ಲಿ ಥ್ರೈಸ್ ಇಸ್ ಇನಫ್. ಅಂದರೆ ಒಂದೊಂದ್ಸಲ ನಾವು ಹೊರಗಡೆ ಹೋದಾಗ ಮಳೆ ಜೋರಾಗಿ ಬೀಳ್ತಾ ಇರುತ್ತೆ ಅಂದ್ಕೊಳ್ಳಿ, ಆವಾಗ ಫುಲ್ ನೆಂದು ಹೋಗ್ತೀವಿ. ಹೌದು, ನಮ್ಮ ಹೇರ್ ಎಲ್ಲ ಒದ್ದೆ ಆಗಿಬಿಡುತ್ತೆ. ಆವಾಗ ಮನೆಗೆ ಬಂದ ತಕ್ಷಣವೇ ನಾವು ಹೇರ್ ವಾಶ್ ಮಾಡಿಬಿಡ್ಬೇಕಾ? ಮಾಡ್ಬೋದು. ಸೊ ಬಿಕಾಸ್ ಆಫ್ ದ್ಯಾಟ್ ವಾಟ್ ಹ್ಯಾಪನ್ಸ್, ಇವಾಗ ನೀವು ಹೊರಗಡೆ ಹೋಗಿರ್ತೀರಾ, ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗಿರ್ತೀರಾ, ಸಡನ್ ಆಗಿ ರೈನಿ ಸೀಸನಲ್ಲಿ ಮಳೆ ಬರುತ್ತೆ, ಆ್ಯಂಡ್ ದೆನ್ ಯು ವಿಲ್ ಕಮ್ ಹೋಮ್ and then you will start drying your hair. If you have got somewhere outside which is very polluted area, what I would recommend is come home and take the shower with the shampoo and then you can dry your hair. That is very good for the hair. ಸೊ ಇವಾಗ ಲಾಸ್ಟಲ್ಲಿ ನಾವು ನಮ್ಮ ಕೂದಲನ್ನ ಆರೈಕೆ ಮಾಡ್ಕೋಬೇಕು ಅಂದರೆ ಯಾವ ಥರ ಪ್ರೋಟೀನ್ ತಗೋಬೇಕು, ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಎಸ್ ಡೆಫಿನೆಟ್ಲಿ. ಸೊ ಫಸ್ಟ್ ಬಾಡಿಯಲ್ಲಿ ಏನಾಗ್ತಿದೆ ಅಂತಂದರೆ, ಬಾಡಿಯಲ್ಲಿ ಟಾಕ್ಸಿನ್ಸ್ ಲೆವೆಲ್ ತುಂಬ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಿಕಾಸ್ ಆರ್ ಲೈಫ್ ಸ್ಟೈಲ್ ಇಸ್ ಸಮಥಿಂಗ್ ವಿ ಆರ್ ಕಂಪ್ಲೀಟ್ಲಿ ಅಡಿಕ್ಟೆಡ್ ಟು ದ ಜಂಕ್ ಫುಡ್. ಸೊ ಇವಾಗ ಏನಾಗ್ತಿದೆ ಅಂತಂದರೆ ಇಫ್ ವಿ ವಾಂಟ್ ಟು ಸಿ ಸಮ್ ರಿಸಲ್ಟ್ಸ್, ಫಸ್ಟ್ ಬಾಡಿಯಲ್ಲಿ ಡಿಟಾಕ್ಸಿಫಿಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯು ಕ್ಯಾನ್ ಯೂಸ್ ಸಮಥಿಂಗ್, ದ ಟಿಪ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ಟುಡೇ ಇಸ್ ಲೈಕ್ ABC ಜ್ಯೂಸ್ ಅಂತ. ವಿ ಕ್ಯಾನ್ ಡೂ ಇಟ್ ಎಟ್ ಅವರ್ ಹೋಮ್ಸ್ ಆಲ್ಸೋ. ಲೈಕ್ ಆ್ಯಪಲ್ ಆ್ಯಂಡ್ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್, ಇದನ್ನು ಮೂರೂ ಮಿಕ್ಸ್ ಮಾಡಿ ಯು ಕ್ಯಾನ್ ಮೇಕ್ ಅ ಜ್ಯೂಸ್. ಅಗೇನ್ ಇಫ್ ಪೀಪಲ್ ಹ್ಯಾವ್ ಎನಿ ಡಯಾಬಿಟಿಕ್ ಕಂಡೀಷನ್ ಆರ್ ಎನಿಥಿಂಗ್, ದೆನ್ ದೇ ಶುಡ್ ಕಂಪ್ಲೀಟ್ಲಿ ಕನ್ಸಲ್ಟ್ ಫಸ್ಟ್ ಆ್ಯಂಡ್ ದೆನ್ ದೇ ಕ್ಯಾನ್ ಟೇಕ್ ದ ಜ್ಯೂಸ್. ಸೊ ಫಾರ್ ಎವ್ರಿ ಒನ್ ಇಟ್ ಇಸ್ ಕಾಮನ್ಲಿ ದೇ ಕ್ಯಾನ್ ಯೂಸ್, ಬಟ್ ಡಯಾಬಿಟೀಸ್ ಇರೋರು ಫಸ್ಟ್ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡಿ
ಅದು ತಗೋಬೇಕಾ ಬೇಡ ಅಂತ ಫಸ್ಟ್ ಪ್ರಿಸ್ಕ್ರೈಬ್ ಮಾಡಿಕೊಂಡು ದೆನ್ ದೇ ಕ್ಯಾನ್ ಗೋ ಫಾರ್ ದ ಜ್ಯೂಸ್. So this is something like early morning once you start your breakfast. So before the breakfast you need to have this juice of 1 glass, that is your beetroot, apple and carrot. So idu mooru mix madkondo you can make a juice, so without adding any sugar or any jaggery. So if you need, you can put some honey in that and some tulsi leaf in that. Okay. So some pepper powder for taste purpose. Adanna neevella mix madkondo if you are drinking, that will instantly it will give you the result in a weeks to 10 days of time for sure. Okay. So everyone, whomever the patient comes here, I will recommend this to almost everyone who doesn't have like diabetes or any other concerns. They have very good results in this. So this is something like anti-inflammatory also, and also this is something like antioxidants we will tell. So that will give immunity and also it will help to have the growth factors. Okay. So our growth factor inda nimge yavade problem idrunu that will reduce it. Okay. ಇನ್ನು ಎಗ್ ಎಲ್ಲ ತಗೋಬಹುದು? Yes. So this is something like detoxification ಆಯಿತು. And then for coming to the food point ಅಂತಂದ್ರೆ they can consume more of sprouts in the mid afternoon time. So like before having lunch, so ಸ್ವಲ್ಪ ಸ್ಪ್ರೌಟ್ಸ್ ಇರ್ಬೋದು, ಇಲ್ಲ ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್ ಲೈಕ್ ಕುಕುಂಬರ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, they can have like that only, like raw. So and then after that they can have some lunch. In that lunch they can have some chapatis, and also they need to avoid little carbohydrate, that is the rice products. Okay. ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಈ ಥರ ಪ್ರಾಡಕ್ಟ್ಸ್, ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಏನಿರುತ್ತೋ ಅದನ್ನ ರೆಡ್ಯೂಸ್ ಮಾಡ್ಕೊಳ್ತಾ ಹೋದ್ರೆ ಹೇರ್ ಫಾಲ್ ಇರೋರಿಗೆ ಬೇಗ ರಿಸಲ್ಟ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಹೇರ್ ಫಾಲ್ ಆಗುತ್ತಾ ಅಂಥವ್ರು? ಕಾರ್ಬೋಹೈಡ್ರೇಟ್ಸ್, ಇವಾಗ ಹೇರ್ ಫಾಲ್ ಇರೋರು ಕಾರ್ಬೋಹೈಡ್ರೇಟ್ಸ್ ನ ರೆಡ್ಯೂಸ್ ಮಾಡ್ಕೋಬೇಕು. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಹೇರ್ ಫಾಲ್ ಆಗ್ತಿದೆ ಅಂತಂದಾಗ ವಿ ವಿಲ್ ರೆಕಮೆಂಡ್ ದೆಮ್ ಟು ಹ್ಯಾವ್ ವೆರಿ less amount of carbohydrates that will reduce the hair fall. Okay. Internally. So if they have anything called like maybe if they have any problems in internally like thyroid issues irbodu, and if they have any sugar level high irbodu antandre basically they have to reduce carbohydrates in any case. So that will help to reduce this hair fall as well. ಸೊ ಅದಾದ ನಂತರ ಸೋಯಾಬೀನ್ ತಗೋಬಹುದು? ಸೋಯಾಬೀನ್ ತಗೋಬಹುದು, and they can have something like called dry fruits. Basically like almonds ಇರ್ಬೋದು. Almonds ನ ಅವರು ಓವರ್ ನೈಟ್ ವಾಟರ್ ಅಲ್ಲಿ ನೆನೆಸ್ಬಿಟ್ಟು ಲೈಕ್ ಸೋಪ್ ಮಾಡಿ ನೆಕ್ಸ್ಟ್ ಡೇ ಇಫ್ ದೇ ಆರ್ ಹ್ಯಾವಿಂಗ್, ದಟ್ ಇಸ್ ವೆರಿ ಗುಡ್. ಅಂಡ್ ಆಲ್ಸೋ ಡ್ರೈ ಗ್ರೇಪ್ಸ್ ಬರುತ್ತೆ, ಸೊ ವಿ ಕಾಲ್ಡ್ ಒಣ ದ್ರಾಕ್ಷಿ. ಸೊ ಅದನ್ನ ವಾಟರ್ ಅಲ್ಲಿ ನೆನೆಸ್ಬಿಟ್ಟು ಅಗೇನ್ ನೆಕ್ಸ್ಟ್ ಡೇ ಇಫ್ ದೇ ಆರ್ ಹ್ಯಾವಿಂಗ್ ಇಟ್, ದಟ್ ಇಸ್ ವೆರಿ ಗುಡ್ ಫಾರ್ ಈವನ್ ಬ್ಲಡ್ ಇಂಪ್ರೂವ್ಮೆಂಟ್ ಆಸ್ ವೆಲ್. ಸೊ ಅದು ಮತ್ತೆ ಡಯಾಬಿಟೀಸ್ ಇರೋರು ನಮಗೆ ಕನ್ಸಲ್ಟ್ ಮಾಡಿ ದೆನ್ ದೇ ಹ್ಯಾವ್ ಟು ಟೇಕ್ ಇಟ್. ಓಕೆ. ಎಸ್, ಆಲ್ಮಂಡ್ಸ್ ಎನಿವನ್ ಕ್ಯಾನ್ ಟೇಕ್ ಇಟ್. ಸೊ ಇದು ಡ್ರೈ ಫ್ರೂಟ್ ಪಾರ್ಟ್ ಆಯಿತು, ಆ್ಯಂಡ್ ಆಲ್ಸೋ ದ ಲಂಚ್ ಪಾರ್ಟ್. ಇನ್ ದ ಡಿನ್ನರ್ ಆ್ಯಕ್ಚುಲಿ ವಾಟ್ ಬೇಸಿಕಲಿ ವಿ ವಿಲ್ ಪ್ರಿಫರ್ ಇಸ್ ಲೈಕ್ ಸಮ್ ವೆರಿ ಮೈಲ್ಡ್ ವಿಚ್ ವಿಲ್ ಗಿವ್ ವೆರಿ ಡೈಜೆಸ್ಟಿವ್ ಪವರ್, ಬೇಗ ಆಗಬೇಕು, ಡೈಜೆಷನ್ ಬೇಗ ಆಗಬೇಕು ಅಂತಂದರೆ ದೇ ಕ್ಯಾನ್ ಹ್ಯಾವ್ ಕಿಚಡಿ ಆರ್ ಎನಿ ವಿಚ್ ಇಸ್ ವೆರಿ ಲೈಟ್ ಸಾಂಬಾರ್ ಆ್ಯಂಡ್ ರೈಸ್, ದೇ ಕ್ಯಾನ್ ಹ್ಯಾವ್ ಒನ್ ಟೈಮ್ ಅಟ್ ಲೀಸ್ಟ್. ಸೊ ಇದನ್ನೆಲ್ಲ ಮಾಡಿದ್ರೆ ಹೇರ್ ಫಾಲ್ ಅನ್ನ ತಡೆಗಟ್ಟಬಹುದು ಅಂತ ಹೇಳ್ತೀರಾ? ದಿಸ್ ಇಸ್ ಲೈಕ್ ಹೆಲ್ದಿ ಡಯಟ್ ಫಾರ್ ಎವ್ರಿ ಒನ್. ಹೇರ್ ಫಾಲ್ ಇರೋರ್ಗೇನೆ ಅಂತಲ್ಲ, ಫಾರ್ ಎವ್ರಿ ಒನ್ ದ ಡಯಟ್ ಇಸ್ ವೆರಿ ಗುಡ್ ಫಾರ್ ನ್ಯೂಟ್ರಿಷನ್ ಪರ್ಪಸ್. ಥ್ಯಾಂಕ್ ಯು ಕಾಜಲ್ ಅವರೇ, ನಮಗೆ ಹೇರ್ ಫಾಲ್ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಕಾಜಲ್ ಅವರ ಮಾತನ್ನು ಕೇಳಿಸ್ಕೊಂಡ್ರಲ್ಲ, ನಿಮಗೂ ಏನಾದರೂ ಹೇರ್ ಫಾಲ್ ಆಗ್ತಾ ಇದ್ರೆ ಇವರು ಹೇಳಿರೋ ಮಾತನ್ನು ಚಾಚೂ ತಪ್ಪದೆ ಪಾಲಿಸಿದ್ರೆ ನೀವು ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.